ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದ ಮರ್ಯಾದೆ ಮತ್ತೊಮ್ಮೆ ಹರಾಜಾಗಿದೆ. ಜನರಿಗೆ ಸಿಡಿ ನೋಡೋ ದೌರ್ಭಾಗ್ಯ. ಈ ಸಲ ಪೊಲಿಟಿಷಿಯನ್ಗಳನ್ನ ಮೀರಿಸೋ ಹಾಗೆ ರಾಜ್ಯದ ಹಿರಿಯ ಅಧಿಕಾರಿಯೊಬ್ಬರದ್ದು ಎನ್ನಲಾದ ಖಾಸಗಿ ರಾಸಲೀಲೆಯ ವಿಡಿಯೋ ವೈರಲ್ ಆಗಿದೆ. ಅವರು ಖಾಸಗಿಯಾಗಿ ಮಾಡಿಕೊಳ್ಳೋ ವಿಚಾರಗಳು ಅವರ ಖಾಸಗಿ, ಜನರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಮುಚ್ಚಿದ ಕೋಣೆ ಒಳಗಡೆ ಇಬ್ಬರು ವ್ಯಕ್ತಿಗಳು ಅವ್ರಿಗೆ ತೋಚಿದ್ದನ್ನು ಅವರು ಮಾಡ್ಕೊಳ್ಳಿ, ಅವರು ಏನಾರು ಹಾಳಾಗಿ ಹೋಗ್ಲಿ, ಸಂಬಂಧ ಇಲ್ಲ. ವೈಯಕ್ತಿಕ ವಿಚಾರ, ಜನರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅದು ನಮ್ಮ ನಿಲುವು. ಆದರೆ ಆ ಜಾಗ ಮತ್ತು ಆತ ಯೂನಿಫಾರ್ಮ್ ನಲ್ಲಿದ್ದಂಥ ಸಂದರ್ಭದಲ್ಲಿ ವರ್ತಿಸಿದ ರೀತಿ, ಆತ ಮನೆಯ ಬೆಡ್ರೂಮ್ ನಲ್ಲಿ ಹೇಗಾದ್ರೂ ವರ್ತಿಸ್ಲಿ, ಯಾರೊಟ್ಟಿಗಾದ್ರೂ ಏನಾದ್ರೂ ಅವರವರ ಕನ್ಸೆನ್ಸಸ್ನೊಂದಿಗೆ, ಪರಸ್ಪರ ಒಪ್ಪಿಗೆಯೊಂದಿಗೆ ಏನಾದ್ರೂ ಮಾಡ್ಕೊಳ್ಳಿ, ಈ ಪೊಲೀಸಪ್ಪ. ಆದರೆ ಸರ್ಕಾರಿ ಕಚೇರಿ ಒಳಗಡೆ ಯೂನಿಫಾರ್ಮ್ ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ವರ್ತಿಸಿರೋ ರೀತಿ ಇದೆಯಲ್ಲ, ಅದು ರಾಜ್ಯದ ಮರ್ಯಾದೆಯನ್ನ ಕಳೀತಾ ಇದೆ. ನಟಿ ಮತ್ತು ಚಿನ್ನ ಕಳ್ಳ ಸಾಗಾಣಿಕೆ ಆರೋಪಿ ರನ್ಯಾ ರಾವ್ರ ತಂದೆ, ರಾಜ್ಯದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ ಅವರ ಮೇಲೆ ಈ ರೀತಿ ಆರೋಪ ಕೇಳಿಬಂದಿರೋದು. ದೃಶ್ಯಗಳು ಕೂಡ ವೈರಲ್ ಆಗಿವೆ. ಕಚೇರಿಯಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಯೂನಿಫಾರ್ಮ್ ಹಾಕೊಂಡು, ಪೊಲೀಸ್ ಯೂನಿಫಾರ್ಮ್ ಧರಿಸಿ ಮಹಿಳೆಯರೊಂದಿಗೆ ಈತ ಲಲ್ಲೆ ಹೊಡಿತಾ ಇರೋದು, ತನ್ನೊಳಗಿರೋ ಕಾಮ ಕಾರ್ಗೋಟಕವನ್ನ ಹೊರ ಹಾಕ್ತಿರೋದು ಕ್ಯಾಮೆರಾ ಕಣ್ಣಲ್ಲಿ ಕ್ಯಾಪ್ಚರ್ ಆಗಿದೆ. ವರ್ಷಗಳ ಹಿಂದಿನದ್ದು ಅಂತ ಹೇಳಲಾಗ್ತಿದೆ. ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಸಸ್ಪೆಂಡ್ ಮಾಡಬೇಕು ತಕ್ಷಣ ಅವ್ರನ್ನ ಅಂತ ಹೇಳಿ ದೂರು ಕೂಡ ದಾಖಲಾಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತಿರೋ ರಾಮಚಂದ್ರ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ಇದೆಲ್ಲ ಸುಳ್ಳು, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇದು ಹಳೆ ವಿಡಿಯೋನ ಸಾರಂತ ಮಾಧ್ಯಮದವರು ಕೇಳಿದಾಗ ಬಾಯಿ ತಪ್ಪಿನ ಹೇಳಿಬಿಟ್ಟಿದ್ದಾರೆ. ಒಂದು 8 ವರ್ಷ ಹಳೆಯದು ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಬಳಿಕ ಸಡನ್ ಆಗಿ ಮತ್ತೆ ಇಲ್ಲ, ಇದೆಲ್ಲ ಸುಳ್ಳು, ತನಿಖೆ ಆಗಬೇಕು, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಕಾಲ್ ಕಿತ್ತಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸುಳ್ಳು ಹೇಳೋಕು ಸರಿಯಾಗಿ ಬರೋದಿಲ್ಲ. ಮಾಧ್ಯಮದವರು ಟ್ರಿಕ್ಕಿ ಪ್ರಶ್ನೆ ಕೇಳಿದಾಗ ಹೌದೌದು, ಹಳೇದು, ಬಹಳ 8 ವರ್ಷ ಹಳೇದಂತೆ, ಆಮೇಲೆ ಸುಳ್ಳಂತೆ. ಸದ್ಯ ಈ ವಿಷಯ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕರ್ನಾಟಕ ಪೊಲೀಸ್ ಇಲಾಖೆಗೆ ರಾಜ್ಯದ ಮುಖ್ಯಮಂತ್ರಿನೇ ಮೀಟಿಂಗ್ ಮಾಡಿ ಕ್ಲಾಸ್ ತಗೊಂಡಿದ್ರು. ಏನ್ ಮಾಡ್ತಿದ್ದೀರಿ ನೀವು? ಮಹಾರಾಷ್ಟ್ರ ಪೊಲೀಸರು ಬಂದು ಮೈಸೂರಲ್ಲಿ ನಶಾ ವಸ್ತು ಹಿಡಿತಾರೆ, ನೀವೇನ್ ಮಾಡ್ತಾ ಇದ್ದೀರಾ? ಮರ್ಯಾದೆ ಕಳೀತಾ ಇದ್ದೀರಾ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ರು. ಪದೇ ಪದೇ ಬ್ಯಾಡ್ ರೆಪ್ಯುಟೇಷನ್ ಬರ್ತಾ ಇದೆ ಅಂತ ಹೇಳಿ, ಎಷ್ಟೊಂದು ಪೊಲೀಸರ ಮೇಲೆ ಕೇಸಸ್ ಆಗಿದೆ ಅಂತ ಹೇಳಿ. ಈಗ ಇನ್ನೊಂದು, ಆ ಎಲ್ಲ ಕಪ್ಪು ಚುಕ್ಕೆಗಳ ಮೇಲೆ ಕಿರೀಟ ಇಟ್ಟ ಹಾಗೆ ಡಿಜಿಪಿ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿ ಮಾಡಿರೋ ಕೆಲಸ ಇದು. ಈ ಘಟನೆ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗಿದ್ರ ಬಗ್ಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಕೇಳಿ, ಚೀಫ್ ಮಿನಿಸ್ಟರ್ ಕೇಳಿ ಅಂತ ಕೈ ತೊಳ್ಕೊಂಡಿದ್ದಾರೆ. ಇತ್ತ ಚೀಫ್ ಮಿನಿಸ್ಟರ್ ಮಾತಾಡಿದ್ದಾರೆ, ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಶಿಸ್ತು ಕ್ರಮ ತಗೋತೀವಿ, ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ವರದಿ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ರಾಮಚಂದ್ರ ರಾವ್ ಕರ್ನಾಟಕ ಕಾಡರ್ನ IPS ಆಫೀಸರ್. ಈ ಹಿಂದೆ ರಾಜ್ಯ ಪೊಲೀಸ್ ವಸತಿ ನಿಗಮದ ಹೆಚ್ಚುವರಿ ಮಹಾನಿರ್ದೇಶಕರಾಗಿದ್ರು. ಬಳಿಕ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ DGP ಆಗಿದ್ರು. ಆಮೇಲೆ ಕೆಲ ತಿಂಗಳ ಹಿಂದೆ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಇವರ ಮಲಮಗಳು ರನ್ಯಾ ರಾವ್ ಬಂಧನ ಆಗಿತ್ತು. ಆಗ ಈ ಅಧಿಕಾರಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಮಾಡಲಾಗಿತ್ತು. ಆಮೇಲೆ ಕಡ್ಡಾಯ ರಜೆಗೆ ಕಳಿಸಲಾಗಿತ್ತು. ಇನ್ನೇನು 2-3 ತಿಂಗಳಲ್ಲಿ ಇವರ ನಿವೃತ್ತಿ ಇದೆ. ಅದರ ನಡುವೆ ಈಗ ಈ ವಿಡಿಯೋ ಹೊರ ಬಂದಿದೆ. ಇದರ ಸತ್ಯಾಸತ್ಯತೆ ಏನು, ಇದಕ್ಕೆ ಶಿಕ್ಷೆ ಏನು, ಎಲ್ಲ ಮುಂದೆ ಸ್ಪಷ್ಟ ಆಗಬೇಕಾಗಿದೆ. ಏನು, ಜಮ್ಮು ಕಾಶ್ಮೀರದಲ್ಲಿ ಭೀಕರ ಕಾಳಗ ನಡೆದಿದೆ. ಪಾಕ್ ಉಗ್ರರ ವಿರುದ್ಧ ಆಪರೇಷನ್ ತ್ರಾಶಿ 1 ಹೆಸರಲ್ಲಿ ಕಾರ್ಯಾಚರಣೆ ಶುರುವಾಗಿದೆ. ಈ ವೇಳೆ ನಮ್ಮ ಒಬ್ಬ ಯೋಧ ಹುತಾತ್ಮರಾಗಿದ್ದಾರೆ. 8 ಯೋಧರು ಗಾಯಗೊಂಡಿದ್ದಾರೆ. ಕಿಶ್ತ್ವಾರ್ನ ಭಂಡಾರ್ ಕೋಟ್ ಅರಣ್ಯದಲ್ಲಿ ಈ ಘಟನೆಯಾಗಿದೆ. ಉಗ್ರರ ಬಗ್ಗೆ ಖಚಿತ ಮಾಹಿತಿ ಇತ್ತು, ಇಂಟೆಲಿಜೆನ್ಸ್ ರಿಪೋರ್ಟ್. ಹೀಗಾಗಿ ಸೇನೆ ಮತ್ತು ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಜಂಟಿಯಾಗಿ ಸರ್ಚ್ ಶುರು ಮಾಡಿದ್ರು. ಜಮ್ಮುನ ವೈಟ್ ನೈಟ್ ಕೋರ್ ಪಡೆ ಇದರ ಹೊಣೆಯನ್ನ ಹೊತ್ತಿತ್ತು. ಆದರೆ ರಹಸ್ಯ ಸ್ಥಳದಲ್ಲಿದ್ದ ಉಗ್ರರು ಏಕಾಏಕಿ ಸೇನೆ ಮೇಲೆ ಗುಂಡು ಹಾರಿಸೋಕೆ ಶುರು ಮಾಡಿದ್ರು. 2 ಕಡೆ ಬಹಳ ಚಕಮಕಿ ಶುರುವಾಯಿತು. ಆದರೆ ಉಗ್ರರು ಆಲ್ರೆಡಿ ಆಯಕಟ್ಟಿನ ಜಾಗದಲ್ಲಿ ಆಕ್ಯುಪೈ ಮಾಡ್ಕೊಂಡು ಕೂತಿದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಇತ್ತು ಫೈರಿಂಗ್ ಪೊಸಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಮಗೆ ಸ್ವಲ್ಪ ಏಟು ಬಿದ್ದಿದೆ. ಒಬ್ಬರು ಜೂನಿಯರ್ ಕಮಿಷನ್ಡ್ ಆಫೀಸರ್ ಸೇರಿದಂತೆ ಒಟ್ಟು 8 ಸೈನಿಕರಿಗೆ ಗುಂಡೇಟು ಬಿದ್ದಿದೆ. ಕೂಡಲೇ ಹೆಲಿಕಾಪ್ಟರ್ ಮೂಲಕ ಅವ್ರನ್ನ ಉಧಂಪುರ್ನ ಕಮಾಂಡ್ ಹಾಸ್ಪಿಟಲ್ಗೆ ಏರ್ ಲಿಫ್ಟ್ ಮಾಡಲಾಯಿತು. ಹುತಾತ್ಮ ಯೋಧ ಹಾವಿಲ್ದಾರ್ ಗಜೇಂದ್ರ ಸಿಂಗ್ ಅಂತ ಗೊತ್ತಾಗಿದೆ. ಇಡೀ ಪ್ರದೇಶವನ್ನ ಸೇನೆ ಸುತ್ತುವರೆದಿದೆ. ಎಷ್ಟು ಉಗ್ರರಿದ್ದಾರೆ, ಅವ್ರ ಕಡೆ ಏನ್ ಲಾಸ್ ಆಗಿದೆ, ಏನ್ ಪೆಟ್ಟು ಅವ್ರಿಗೆ ಬಿದ್ದಿದೆ, ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಆರಂಭಿಕ ಮಾಹಿತಿ ಪ್ರಕಾರ ಇವರೆಲ್ಲ ಜೈಷ್ ಉಗ್ರರು ಅಂತ ಹೇಳ್ತಿದ್ದಾರೆ. ಸೇನೆ ಹೆಚ್ಚುವರಿ ಪಡೆಗಳನ್ನ ಕೂಡ ಅಲ್ಲಿ ನಿಯೋಜನೆ ಮಾಡ್ತಿದೆ. ಇನ್ನು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಭಾರತಕ್ಕೆ ಬಂದಿಳಿದಿದ್ದಾರೆ. ಅಪರೂಪಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ದಿಲ್ಲಿ ಏರ್ಪೋರ್ಟ್ಗೆ ಹೋಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಬಳಿಕ ಒಂದೇ ಕಾರ್ನಲ್ಲಿ ಪ್ರಯಾಣ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡ PM ನರೇಂದ್ರ ಮೋದಿ, ನನ್ನ ಸಹೋದರ UAE ಅಧ್ಯಕ್ಷರನ್ನ
ವೆಲ್ಕಮ್ ಮಾಡೋಕೆ ಏರ್ಪೋರ್ಟ್ಗೆ ಹೋಗಿದ್ದೆ. ಭಾರತ ಮತ್ತು UAE ನಡುವಿನ ಕ್ಲೋಸ್ ಸಂಬಂಧವನ್ನ ಮೇಂಟೈನ್ ಮಾಡೋಕೆ ಇವರು ತುಂಬಾ ಮಹತ್ವ ಕೊಡ್ತಾರೆ ಅನ್ನೋದು ಈ ಭೇಟಿಯಿಂದ ಗೊತ್ತಾಗುತ್ತೆ. ಅವ್ರ ಜೊತೆ ಮಾತುಕತೆಗೆ ನಾನು ಎದುರು ನೋಡ್ತಾ ಇದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಲ್ ನಹ್ಯಾನ್ರನ್ನ PM ನರೇಂದ್ರ ಮೋದಿ ತಮ್ಮ ಅಧಿಕೃತ ನಿವಾಸಕ್ಕೆ ಅಂದ್ರೆ ಲೋಕ್ ಕಲ್ಯಾಣ್ ಮಾರ್ಗ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಅವರು 2 ರಾಷ್ಟ್ರಗಳ ವ್ಯಾಪಾರ, ಹೂಡಿಕೆ ಮತ್ತು ರಕ್ಷಣಾ ಸಂಬಂಧಗಳ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನು ಈ UAE ಪ್ರೆಸಿಡೆಂಟ್ 2 ಗಂಟೆಗಳ ಕಾಲ ಮಾತ್ರ ಭಾರತದಲ್ಲಿ ಇರ್ತಾರೆ. ಇಂಪಾರ್ಟೆಂಟ್ ಮಾತುಕತೆ ನಡೆಸಿ ವಾಪಸ್ ಹೋಗ್ತಾ ಇದ್ದಾರೆ. ಇರಾನ್ ಮತ್ತು ಅಮೆರಿಕ ಸಂಬಂಧದಲ್ಲಿ ಉದ್ವಿಗ್ನತೆ, ಗಾಜಾ ಅಸ್ಥಿರತೆ ಮತ್ತು ಯೆಮೆನ್ ವಿಚಾರದಲ್ಲಿ ಇತ್ತೀಚೆಗಷ್ಟೇ ಸೌದಿ ಅರೇಬಿಯಾ ಮತ್ತು UAE ನಡುವೆ ಸಂಘರ್ಷ ಹತ್ತಿಕೊಂಡಿರೋ ಹೊತ್ತಲ್ಲಿ ಈ ತುರ್ತು ಭೇಟಿಯಾಗಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಏನೋ ಬೆಂಗಳೂರಿಗೆ ಕೌಂಟರ್ ಕೊಡಬೇಕು, ಸ್ಪರ್ಧೆ ಒಡ್ಬೇಕು ಅಂತ ಹೇಳಿ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀವಿ ಅಂತ ಹೊರಟಿತ್ತು ತಮಿಳುನಾಡಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ನೋ ಹೇಳಿದೆ. ಯಾಕಂದ್ರೆ ಬೆಂಗಳೂರಿನ HAL ಏರ್ಪೋರ್ಟ್, ಅಲ್ಲಿಗೆ ಬರೋ ವಿಮಾನಗಳು, ಹೋಗುವಂತ ವಿಮಾನಗಳು, ಮುಖ್ಯವಾಗಿ VVIP ಟ್ರಾವೆಲಿಂಗ್ ಅದನ್ನು ಯೂಸ್ ಮಾಡಲಾಗತ್ತಲ್ವಾ. ಸೊ ಏರ್ ಸ್ಪೇಸ್ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕಂಜೆಷನ್ ಕ್ರಿಯೇಟ್ ಆಗುತ್ತೆ, ಆಗಲ್ಲ, ಇದಕ್ಕೆ ಒಪ್ಪಿಗೆ ಕೊಡಕ್ಕಾಗಲ್ಲ ಅಂತ ಕೇಂದ್ರ ಹೇಳಿದೆ. ಅಂದ ಹಾಗೆ ಈ ರೀತಿ ಹೊಸೂರು ಇನ್ನೊಂದು ಏರ್ಪೋರ್ಟ್ನೊಂದಿಗೆ ಬರ್ತೀವಿ ಅಂತ ತಮಿಳುನಾಡು ಹೊರಟಾಗ ಕರ್ನಾಟಕ ಸರ್ಕಾರ ಕೂಡ ಬೆಂಗಳೂರಿಗೆ ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪ್ಲಾನ್ ಆಲ್ರೆಡಿ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಜಾಗ ಹುಡುಕೋ ಕೆಲಸ ಕೂಡ ನಡೀತಾ ಇದೆ. ಆಲ್ಮೋಸ್ಟ್ ಕನಕಪುರ ಸುತ್ತಮುತ್ತ ಇದು ಬರಬಹುದು ಅನ್ನೋ ಲೆಕ್ಕಾಚಾರ ಸದ್ಯಕ್ಕಿದೆ. ಇನ್ನು CM ಸಿದ್ದರಾಮಯ್ಯ ಹೊಸ ವಿವಾದಕ್ಕೆ ಸಿಲುಕು ಹಾಕೊಂಡಿದ್ದಾರೆ. ಬೆಂಗಳೂರಲ್ಲಿ ಕಾರ್ನಲ್ಲಿ ಹೋಗ್ತಿರುವಾಗ ಕೆಲವರು ಅವರಿಗೆ ಮನವಿ ಪತ್ರ ಕೊಡೋಕೆ ಮುಂದಾದ್ರು. ಈ ವೇಳೆ ಅಭಿಮಾನಿಯೊಬ್ಬರು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಫೋಟೋ ಕೊಡೋಕೆ ಮುಂದಾದ್ರು. ಆದರೆ ಸಿದ್ದರಾಮಯ್ಯನವರು ಅದನ್ನು ವಾಪಸ್ ತಳ್ಳಿದ್ದಾರೆ. ಹಾಗೆ ಅದನ್ನು ದುರುಗುಟ್ಟಿ ನೋಡಿದ್ದಾರೆ. ಈ ವಿಚಾರ ವಿವಾದ ಹುಟ್ಟಿಸಿದೆ. ಈ ಬಗ್ಗೆ ವಿಪಕ್ಷ ನಾಯಕ R ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಅವರಿಗೆ ಹಿಂದೂ ದೇವರನ್ನ ಕಂಡ್ರೆ ಆಗಬರಲ್ಲ, ತಿಲಕ, ನಾಮ, ಕೃಷ್ಣ ಇಷ್ಟ ಆಗಲ್ಲ, ಅವರಿಗೆ ಟೋಪಿ ಕಂಡ್ರೆ ಮಾತ್ರ ಬಹಳ ಖುಷಿಯಾಗ್ಬಿಡುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಚುನಾವಣಾ ಆಯೋಗ ಮಹತ್ವದ ನಿರ್ಧಾರ ಮಾಡಿದೆ. ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ ಮತ್ತು ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ನಲ್ಲೇ ನಡೆಸೋಕೆ ತೀರ್ಮಾನಿಸಲಾಗಿದೆ. ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶ್ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಜನ ಈ ಚುನಾವಣೆಗಳನ್ನ ಬ್ಯಾಲೆಟ್ನಲ್ಲಿ ಮಾಡಿ, EVMನಲ್ಲಿ ಮಾಡಿ ಅಂತೆಲ್ಲ ಪತ್ರ ಬರೆದಿದ್ರು. ಆದರೆ ಬ್ಯಾಲೆಟ್ ಸೂಕ್ತವಾಗಿರುತ್ತೆ ಅಂತ ಅದನ್ನೇ ಫೈನಲ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಗಣನೀಯವಾಗಿ ಹೆಚ್ಚಾಗ್ತಿದೆ. 2025ರಲ್ಲಿ ದೌರ್ಜನ್ಯದ ಪ್ರಕರಣಗಳು 2412ಕ್ಕೆ ಏರಿಕೆಯಾಗಿದೆ. 2021ರಲ್ಲಿ 1751 ಪ್ರಕರಣಗಳು ಮಾತ್ರ ಇದ್ವು. ಆದರೆ ಈಗ ಜಸ್ಟ್ 5 ವರ್ಷಗಳಲ್ಲಿ 37% ಜಂಪ್ ಆಗಿದೆ. ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ. 261 ಕೇಸ್ಗಳು ಬೆಂಗಳೂರಿನಲ್ಲೇ ಆಗಿವೆ. ನಂತರ ಗೃಹ ಸಚಿವ G. ಪರಮೇಶ್ವರ್ ಅವರ ಸ್ವಂತ ಊರು ತುಮಕೂರಲ್ಲಿ 139 ಕೇಸ್, ಬೆಳಗಾವಿ 128, ಈ ರೀತಿ ಕೇಸಸ್ ಆಗಿದಾವೆ. ಇನ್ನೊಂದು ಕಡೆ ಮಾಜಿ ಸಚಿವ ಬಿಜೆಪಿ ನಾಯಕ ಶ್ರೀರಾಮುಲು ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಸಂತ್ರಸ್ತೆಯ ಹೆಸರನ್ನ ಬಹಿರಂಗವಾಗಿ ಪ್ರಸ್ತಾಪಿಸಿ ಆಕೆಯ ಗುರುತನ್ನ ಎಲ್ಲಾ ಕಡೆ ಗೊತ್ತಾಗೋ ತರ ಮಾಡಿದ ಕಾರಣಕ್ಕೆ ಕೇಸ್ ಬಿದ್ದಿದೆ. ಇನ್ನು CM ತವರು ಮೈಸೂರಿನ ಉದಯಗಿರಿ ಬಳಿ ಮಾರಕಾಸ್ತ್ರಗಳ ಪ್ರದರ್ಶನ ಆಗಿದೆ. ಅಬುಜರ್ ಮಸೀದಿ ಹತ್ರ ಇರೋ ಪಾರ್ಕ್ನಲ್ಲಿ ಉದಯಗಿರಿಯ ಶಕೀಬುಲ್ ರೆಹಮಾನ್ ಅಲಿಯಾಸ್ ಟಿಪ್ಪು, ಅಜೀಜ್, ಆಸೀಫ್, ಇಮ್ರಾನ್ ಮತ್ತು ಅಜಾಮ್ ಅನ್ನೋರು ಕ್ರಿಕೆಟ್ ಆಟದ ವಿಚಾರದಲ್ಲಿ ಜಗಳ ಮಾಡಿಕೊಂಡಿದ್ರು. ಈ ವೇಳೆ ಸಾರ್ವಜನಿಕವಾಗಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ತಿರುಗಾಡಿದ್ದಾರೆ. ಇದಕ್ಕೆ ಅಲ್ಲಿದ್ದ ಜನ ಹೆದರಿ ಹೋಗಿದ್ದಾರೆ. ಈ ಹಿಂದೆ ಇದೇ ಭಾಗದಲ್ಲಿ ಗಲಭೆಯಾಗಿತ್ತು. ಈಗ ಪ್ರಕರಣ ದಾಖಲಾಗಿದೆ. ಏನೋ ಪಾಕಿಸ್ತಾನಕ್ಕೆ ತುಂಬಾ ಹತ್ರ ಆಗ್ತಾ ಇರೋ ಪೋಲೆಂಡ್ಗೆ ಭಾರತ ಕ್ಲಾಸ್ ತಗೊಂಡಿದೆ. ಪಾಕಿಸ್ತಾನದಿಂದ ದೂರ ಇರಿ ಅಂತ ಹೇಳಿದೆ. ಇತ್ತೀಚೆಗೆ ಪೋಲೆಂಡ್ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವರು ಆಗಿರೋ ರಾಡೋಸ್ಲಾವ್ ಸಿಕೋರ್ಸ್ಕಿ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಜೈಶಂಕರ್ ಜೊತೆಗೆ ಮಾತುಕತೆ ಕೂಡ ಮಾಡಿದ್ರು. ಈ ವೇಳೆ ಸಭೆಯಲ್ಲೇ ಪೋಲೆಂಡ್ಗೆ ಎಚ್ಚರಿಕೆ ಕೊಟ್ಟಿರೋ ಜೈಶಂಕರ್, ಕೆಲ ರಾಷ್ಟ್ರಗಳು ವಿನಾಕಾರಣ ಭಾರತವನ್ನ ಅನ್ಯಾಯವಾಗಿ ನಡೆಸ್ಕೊಳ್ತವೆ, ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡ್ತವೆ. ಇದು ಕೇವಲ ಟ್ಯಾರಿಫ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದರಲ್ಲಿ ಹಲವು ರೂಪಗಳಿವೆ. ಇದರ ಬಗ್ಗೆ ನಾವು ಪದೇ ಪದೇ ಹೇಳಿದ್ದೀವಿ. ಈಗ ಮತ್ತೆ ಅದರ ಬಗ್ಗೆನೇ ಹೇಳ್ತೀವಿ. ಪೋಲೆಂಡ್ ಉಪ ಪ್ರಧಾನಿಗಳು ನಮ್ಮ ರಾಷ್ಟ್ರದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ನಾವು ದೀರ್ಘಕಾಲದಿಂದ ಎದುರಿಸ್ತಾ ಇರೋ ಗಡಿಯಾಚೆಗಿನ ಭಯೋತ್ಪಾದನಾ ಸಮಸ್ಯೆ ಬಗ್ಗೆನೂ ನಿಮ್ಗೆ ಗೊತ್ತು. ಹೀಗಾಗಿ ಪೋಲೆಂಡ್ ಭಯೋತ್ಪಾದನಾ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆ ಹೊಂದಿರಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ನಮ್ಮ ನೆರೆ ರಾಷ್ಟ್ರದಲ್ಲಿ ಭಯೋತ್ಪಾದನೆಗೆ ಸಹಾಯ ಮಾಡೋ ಥರದ ಕ್ರಮಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಪೋಲೆಂಡ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಭಾರತದ ಕಳವಳ ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಕೂಡ ಉಗ್ರವಾದದ ಬಲಿಪಶುಗಳು ಅಂತ ಹೇಳಿದ್ದಾರೆ ಪೋಲೆಂಡ್ ಅವರು. ಅವ್ರಿಗೆ ಗೊತ್ತಿಲ್ಲ ಇಲ್ಲಿದೆಲ್ಲ, ಅವರು ಕೂಡ ಬಲಿಪಶುಗಳಂತೆ. ಅಲ್ಲಿ ನಡೆಯೋ ಆವಾಗವಾಗ ಸ್ಮಾಲ್ ಸ್ಕೇಲ್ ಇಶ್ಯೂಸ್ಗೆ ಅವ್ರು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬಲಿಪಶುಗಳು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು ಅವರು ಪಾಕಿಸ್ತಾನದೊಂದಿಗೆ ಆಳವಾದ ಸಂಬಂಧ ಹೊಂದೋಕ್ಕಿಂತ ಮುಂಚೆ. ಇತ್ತೀಚೆಗೆ ಪೋಲೆಂಡ್ ಮತ್ತು ಪಾಕಿಸ್ತಾನ ಹತ್ರ ಆಗ್ತಿದ್ರು. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಇದೇ ರಾಡೋಸ್ಲಾವ್ ಸಿಕೋರ್ಸ್ಕಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು.
ವ್ಯಾಪಾರ, ಹೂಡಿಕೆ, ಶಿಕ್ಷಣ, ಎನರ್ಜಿ, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಸಹಕಾರ ಹೆಚ್ಚಿಸಿಕೊಳ್ಳೋದ್ರ ಬಗ್ಗೆ ಮಾತುಕತೆ ನಡೆಸಿದರು. ಆದರೆ ಪೋಲೆಂಡ್ ಪಾಕ್ಗೆ ನಿರ್ದಿಷ್ಟವಾಗಿ ಯಾವ ಥರದ ಸಹಾಯ ಮಾಡ್ತಿದೆ ಅನ್ನೋದು ಪಬ್ಲಿಕ್ ಇಲ್ಲ. ಬಟ್ ಭಾರತಕ್ಕೆ ಯಾವುದೇ ಸೂಕ್ಷ್ಮ ಮಾಹಿತಿ ಇಲ್ಲದೆ, ಒಳಗಿನ ಗುಟ್ಟು ಯಾವುದು ಗೊತ್ತಿಲ್ಲ, ಈ ರೀತಿ ಓಪನ್ ಆಗಿ ಒಂದು ರಾಷ್ಟ್ರದ ಸೀನಿಯರ್ ಲೀಡರ್ ಬಂದಾಗ ಭಾರತ ಇಷ್ಟೆಲ್ಲ ಅಗ್ರೆಸಿವ್ ಆಗಿ ನಡ್ಕೊಳ್ಳಲ್ಲ, ಇಲ್ಲ ಅಂದರೆ ಸಾಮಾನ್ಯವಾಗಿ. ಏನೋ ಗ್ರೀನ್ಲ್ಯಾಂಡ್ ವಶದ ಹಠಕ್ಕೆ ಬಿದ್ದಿರೋ ಟ್ರಂಪ್ ಈಗ ನಾರ್ವೆ ಪ್ರಧಾನಿಗೆ ಆಘಾತಕಾರಿ ಪತ್ರ ಬರೆದಿದ್ದಾರೆ. ನಾನು ಆಳ್ತಿರೋದಕ್ಕೆಲ್ಲ ನೀವೇ ಕಾರಣ ಅನ್ನೋ ಥರದಲ್ಲಿ. ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡದೆ ನೀವು ಅಪಮಾನ ಮಾಡಿದ್ದೀರಿ. ಹೀಗಾಗಿ ಇನ್ಮೇಲೆ ಬರೀ ಶಾಂತಿ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರಬೇಕು ಅನ್ನೋ ಕಮಿಟ್ಮೆಂಟ್ ನನಗೇನಿಲ್ಲ. ಅಮೆರಿಕಾಗೆ ಯಾವ್ದು ಸರಿನೋ ಯಾವ್ದು ಲಾಭನೋ ಅದನ್ನು ಮಾಡ್ತೀನಿ. ಯಾವುದೋ ಕಾಲದಲ್ಲಿ ಡೆನ್ಮಾರ್ಕ್ನವರಲ್ಲಿ ಹಡಗು ತಗೊಂಡು ನಿಲ್ಸ್ಕೊಂಡಿದ್ರು, ಅದಕ್ಕೆ ಅಷ್ಟು ದೊಡ್ಡ ಜಾಗ ಅವ್ರದ್ದಾಗ್ಬಿಡ್ತಾ? ಹೆಂಗೆ ಈಗ ರಷ್ಯಾದವರು ಅಲ್ಲಿಗೆ ಬರ್ತಾರೆ, ಅದನ್ನು ರಕ್ಷಣೆ ಮಾಡೋಕ್ಕೆ ಡೆನ್ಮಾರ್ಕ್ ಕೈಲಿ ಆಗುತ್ತಾ? ಆಗಲ್ಲ ಅವ್ರ ಕೈಲಿ. ಹಂಗಿದ್ಮೇಲೆ ಅವ್ರ ಕೈಲಿ ಯಾಕಿರಬೇಕು ಗ್ರೀನ್ಲ್ಯಾಂಡ್? ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋವರೆಗೂ ಈ ಪ್ರಪಂಚ ಸೇಫ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇಷ್ಟು ದಿನ ನಾವು ನ್ಯಾಟೋಗಾಗಿ ಏನೆಲ್ಲ ಮಾಡಿದ್ದೀವಿ, ಹಣ ಹಾಕಿದ್ದೀವಿ. ಈಗ ನ್ಯಾಟೋ ಕೂಡ ನಮಗೋಸ್ಕರ ಇಷ್ಟಾದರೂ ಮಾಡಬೇಕಲ್ವಾ, ಕೊಡಬೇಕಲ್ವಾ ಗ್ರೀನ್ಲ್ಯಾಂಡ್ನ ನಮಗೆ ಅಂತ ಲೆಟರ್ ಬರೆದಿದ್ದಾರೆ ಟ್ರಂಪ್. ಏನೋ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಅಫ್ಘಾನ್ ರಾಜಧಾನಿ ಕಾಬೂಲ್ನಲ್ಲಿ ದೊಡ್ಡ ಸ್ಫೋಟ ಉಂಟಾಗಿದೆ. ಅಲ್ಲಿನ ಶಹರ್ ಎ ನಾವ್ ಅನ್ನೋ ಪ್ರದೇಶದಲ್ಲಿನ ಹೋಟೆಲ್ನಲ್ಲಿ ಈ ಸ್ಫೋಟ ಉಂಟಾಗಿದೆ. ಈ ದಾಳಿಯಲ್ಲಿ ಹಲವರು ಮೃತಪಟ್ಟಿದ್ದು, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ತಾಲಿಬಾನ್ನ ಆಂತರಿಕ ಸಚಿವಾಲಯ ತಿಳಿಸಿದೆ. ಆದರೆ ಎಷ್ಟು ಜನ ಅನ್ನೋ ನಂಬರ್ಸ್ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಕೂಡ ಸ್ಪಷ್ಟ ಇಲ್ಲ. ಘಟನಾ ಸ್ಥಳದಿಂದ ಜನರು ತಬ್ಬಿಬ್ಬಾಗಿ ಓಡಿ ಹೋಗ್ತಿರೋ ದೃಶ್ಯಗಳು ಹರಿದಾಡ್ತಿವೆ. ಚೀನಿ ಪ್ರಜೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದು ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಅಗ್ನಿಶಾಮಕ ಘಟಕಗಳು ದೌಡಾಯಿಸಿ ಅಲ್ಲಿ ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಶಹರೆ ನಾವು ಪ್ರದೇಶದಲ್ಲಿ ಹೆಚ್ಚಾಗಿ ವಿದೇಶಿಗರು ವಾಸ ಮಾಡ್ತಾರೆ. ಕಾಬೂಲ್ನಲ್ಲೇ ಇರೋದ್ರಲ್ಲಿ ಸ್ವಲ್ಪ ಸೇಫ್ಟಿ ಜಾಸ್ತಿ ಒದಗಿಸಿರೋ ಜಾಗ ಇದು. ಅಲ್ಲೇ ದೊಡ್ಡ ಸ್ಫೋಟ ಉಂಟಾಗಿದೆ. ಈಗ ಇನ್ನು 2026 T20 ವರ್ಲ್ಡ್ ಕಪ್ ವಿಚಾರವಾಗಿ ಭಾರತದಲ್ಲಿ ಆಡಲ್ಲ ಅಂತೆಲ್ಲ ಕಿರಿಕಿರಿ ಮಾಡ್ತಿತ್ತಲ್ಲ ಬಾಂಗ್ಲಾ, ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ. ಈಗ ಆಡ್ತೀರಾ ಇಲ್ವಾ ಹೇಳಿ ಅಂತ ಹೇಳಿ ICC ಬಾಂಗ್ಲಾಗೆ ಜನವರಿ 21 ಡೆಡ್ಲೈನ್ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಂದು ವೇಳೆ ಆಡಲ್ಲ ಅಂತ ಹೇಳಿ ಬಾಂಗ್ಲಾ ಕಿರಿಕಿರಿ ಮುಂದುವರಿಸಿದ್ರೆ ಅವ್ರನ್ನ ಬಿಟಾಕಿ ಅವ್ರ ಜಾಗದಲ್ಲಿ ಸ್ಕಾಟ್ಲೆಂಡ್ ಟೀಮ್ಗೆ ಚಾನ್ಸ್ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಸ್ನೇಹಿತರೆ, ಹಣಕಾಸು, ಷೇರುಪೇಟೆ, ಆರ್ಥಿಕತೆಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಷೇರುಪೇಟೆ ನೋಡಿದ್ರೆ ವಾರದ ಮೊದಲ ಸೆಷನ್ನಲ್ಲಿ ಲಾಸ್ ಆಗಿದೆ. ಸೆನ್ಸೆಕ್ಸ್ 324 ಪಾಯಿಂಟ್ಸ್ ಅಥವಾ 0.39% ಡೌನ್ ಆಗಿ 83,246ಕ್ಕೆ ರೀಚ್ ಆಗಿದೆ. ನಿಫ್ಟಿ 108 ಪಾಯಿಂಟ್ಸ್ ಅಥವಾ 0.42% ಡೌನ್ ಆಗಿ 25,585ಕ್ಕೆ ರೀಚ್ ಆಗಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.43% ಡೌನ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.28% ಡೌನ್ ಆಗಿದೆ. 2 ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟಿಂದ ವೈಪ್ಔಟ್ ಆಗಿದೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 466 ಲಕ್ಷ ಕೋಟಿ ರೂಪಾಯಿಗೆ ಇಳಿದಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್. 9 ಯುರೋಪ್ ರಾಷ್ಟ್ರಗಳ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ಯಾರಿಫ್ ಘೋಷಿಸಿರೋದು ಮಾರ್ಕೆಟ್ ಮೇಲೆ ನೆಗೆಟಿವ್ ಪರಿಣಾಮ ಉಂಟು ಮಾಡಿದೆ. ಭಾರಿ ಸೆಲ್ ಆಫ್ ಆಗಿದೆ. ಹೂಡಿಕೆದಾರರು ಚಿನ್ನ, ಬೆಳ್ಳಿಯಂತಹ ಸೇಫ್ ಹ್ಯಾವೆನ್ ಕಡೆಗೆ, ಅದೆಲ್ಲ ದುಬಾರಿಯಾಗಿದ್ರೂ ಕೂಡ ಮತ್ತೆ ಆ ಕಡೆಗೆ ಮುಖ ಮಾಡ್ತಿದ್ದಾರೆ. ಇನ್ನು ವಿಪ್ರೋ, ಎಟರ್ನಲ್, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್, ಮ್ಯಾಕ್ಸ್ ಹೆಲ್ತ್ ಕೇರ್ ಲಾಸ್ ಮಾಡಿಕೊಂಡಿವೆ. ಅದೇ ಇಂಟರ್ಗ್ಲೋಬ್ ಏವಿಯೇಷನ್, ಟೆಕ್ ಮಹೀಂದ್ರ, ಕೋಟಕ್ ಮಹೀಂದ್ರ ಬ್ಯಾಂಕ್, HUL, ಮಾರುತಿ ಸುಜುಕಿ ಗೇನ್ ಮಾಡಿಕೊಂಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 14 ಪೈಸೆ ಕಮ್ಮಿಯಾಗಿ 90 ರೂಪಾಯಿ 92 ಪೈಸೆಯಾಗಿದೆ. ಇನ್ನು ಜಾಗತಿಕ ಉದ್ವಿಗ್ನತೆಯ ಕಾರಣಕ್ಕೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಿದೆ. ಸೋಮವಾರ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಥವಾ MCX ನಲ್ಲಿ 1 kg ಬೆಳ್ಳಿ ಬೆಲೆ 3 ಲಕ್ಷ ರೂಪಾಯಿ ಗಡಿ ದಾಟ್ ಹೋಗಿದೆ. ಒಂದೇ ದಿನ 13,500 ರೂಪಾಯಿ ಜಂಪ್, 3,01,315 ರೂಪಾಯಿ. ಇನ್ನೊಂದು ಕಡೆ ಚಿನ್ನದ ಬೆಲೆ ಕೂಡ ಜಂಪ್ ಆಗಿದೆ. ಪ್ರತಿ 10 ಗ್ರಾಮ್ ಚಿನ್ನದ ಬೆಲೆ 2% ಅಂದ್ರೆ 3,000 ರೂಪಾಯಿ ಜಂಪ್ ಆಗಿ 1,45,500 ರೂಪಾಯಿಗೆ ಹೋಗಿದೆ. ಜಾಗತಿಕವಾಗಿ ಚಿನ್ನ ಪ್ರತಿ ಔನ್ಸ್ಗೆ ಅಂದ್ರೆ 28 ಗ್ರಾಮ್ಗೆ 28.35 ಗ್ರಾಮ್ಸ್ಗೆ 1.7% ಜಂಪ್ ಆಗಿದೆ. $4,673 ಆಗಿದೆ. ಇನ್ನು ಬೆಳ್ಳಿ ಟ್ರಾಯ್ ಔನ್ಸ್ಗೆ ಅಂದ್ರೆ 31.1 ಗ್ರಾಮ್ಸ್ಗೆ 3% ಜಂಪ್ ಆಗಿ $94 ರೀಚ್ ಆಗಿದೆ. ಗ್ರೀನ್ಲ್ಯಾಂಡ್ ವಿಚಾರವಾಗಿ ಯುರೋಪ್ ಮೇಲೆ ಟ್ರಂಪ್ 10% ಎಕ್ಸ್ಟ್ರಾ ಟ್ಯಾರಿಫ್ ಹೇರಿದ ಬೆನ್ನಲ್ಲೇ ಈ ಭಯಂಕರವಾಗಿ ಬೆಲೆ ಏರಿಕೆಯಾಗಿದೆ. ಇನ್ನು ಬೆಳ್ಳಿ ಇತ್ತೀಚೆಗೆ ಔಟ್ ಪರ್ಫಾರ್ಮ್ ಮಾಡ್ತಿರೋದಕ್ಕೆ ಇಂಡಸ್ಟ್ರಿಯಲ್ ಡಿಮಾಂಡ್ ಹೆಚ್ಚಾಗಿರೋದು ಕೂಡ ಕಾರಣ ಅಂತ ಆನಲಿಸ್ಟ್ಸ್ ಹೇಳ್ತಾ ಇದ್ದಾರೆ. ಇನ್ನು ಗ್ಲೋಬಲ್ ಪ್ರೊಫೆಷನಲ್ ಸರ್ವಿಸ್ ಫರ್ಮ್ ಡೆಲಾಯ್ಟ್ ಭಾರತದಲ್ಲಿ 50,000 ಉದ್ಯೋಗಿಗಳನ್ನ ಹೈರ್ ಮಾಡ್ಕೋತೀವಿ ಅಂತ ಹೇಳಿದೆ. ಜನವರಿ 17ನೇ ತಾರೀಕು ಮಂಗಳೂರಲ್ಲಿ ನಡೆದ ಟೈಕಾನ್ ಮಂಗಳೂರು 2026 ಸಮಿಟ್ ನಲ್ಲಿ ಈ ಘೋಷಣೆಯಾಗಿದೆ. ಅಲ್ಲದೆ ಮಂಗಳೂರಲ್ಲೂ ನಾವು ಬಿಸ್ನೆಸ್ ಓಪನ್ ಮಾಡ್ತೀವಿ ಅಂತ ಕಂಪನಿಯ ಏಷ್ಯಾ ಭಾಗದ CEO ರೋಮಲ್ ಶೆಟ್ಟಿ ಅನೌನ್ಸ್ ಮಾಡಿದ್ದಾರೆ.
ಭಾರತದಲ್ಲಿ ನಮ್ಮ 1,40,000 ಉದ್ಯೋಗಿಗಳಿದ್ದಾರೆ. ಮುಂದಿನ ಸಲ ಬೆಂಗಳೂರು ಮುಂಬೈ ಮಾತ್ರ ಅಲ್ಲ, ಟೈರ್ 2 ಸಿಟಿಗಳ ಕಡೆಗೂ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಡೆಲಾಯ್ಟ್ ಬ್ರಿಟನ್ ಮೂಲದ ಸಂಸ್ಥೆ ಆಡಿಟಿಂಗ್, ಟ್ಯಾಕ್ಸ್ ಸರ್ವಿಸ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಸೇವೆಗಳನ್ನು ನೀಡುತ್ತೆ. ಇನ್ನು RBI ಬ್ರಿಕ್ಸ್ ರಾಷ್ಟ್ರಗಳಿಗಾಗಿ ಹೊಸ ಲಿಂಕಿಂಗ್ ಡಿಜಿಟಲ್ ಕರೆನ್ಸಿ ತರೋಕೆ ಪ್ರಪೋಸಲ್ ಇಟ್ಟಿದೆ. ಆ ರೀತಿ ಮಾಹಿತಿ ಬರ್ತಾ ಇದೆ. ಸದ್ಯ ಭಾರತದ ಬಳಿ ಇರೋ ಈ ರುಪಿ, ಚೀನಾ, ರಷ್ಯಾ ಕೂಡ ಅವ್ರದ್ದೇ ಆದ ಡಿಜಿಟಲ್ ಕರೆನ್ಸಿ ರೆಡಿ ಮಾಡ್ತಾ ಇದ್ದಾರೆ. ಈಗ ಈ ಎಲ್ಲ ರಾಷ್ಟ್ರಗಳ ಡಿಜಿಟಲ್ ಕರೆನ್ಸಿಗಳನ್ನು ಲಿಂಕ್ ಮಾಡೋಕೆ ಹೊಸ ಸಿಸ್ಟಮ್ ತರೋಕೆ RBI ಪ್ರಪೋಸಲ್ ಮುಂದಿಟ್ಟಿದೆ ಅಂತ ಹೇಳಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇದರಿಂದ ವ್ಯಾಪಾರ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಪೇಮೆಂಟ್ಸ್ ಈಸಿಯಾಗಿ ಆಗುತ್ತೆ. ಹೀಗೆ ಮಾಡೋದ್ರಿಂದ ನಾವು ರಷ್ಯಾ ಅಥವಾ ಚೈನಾ ಜೊತೆ ವ್ಯಾಪಾರ ಮಾಡುವಾಗ ಮಧ್ಯದಲ್ಲಿ ಅಮೆರಿಕದ ಡಾಲರ್ ಬಳಸೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಸ್ನೇಹಿತರೆ, ಟ್ರಂಪ್ ಆಲ್ರೆಡಿ ವಾರ್ನಿಂಗ್ ಕೊಟ್ಟಾಗಿದೆ. ಡಾಲರ್ ವಿರುದ್ಧ ನೀವೇನೇ ಕಿತಾಪತಿ ಮಾಡಿದ್ರು ಕೂಡ, ಡಾಲರ್ ಬಿಟ್ಟು ನೀವೇನೇ ಹೊಸ ಕರೆನ್ಸಿ ಮಾಡ್ತೀವಿ ಅಂತ ಹೊರಟ್ರು ಕೂಡ ಸುಮ್ಮನೆ ಬಿಡಲ್ಲ, ಅಮೆರಿಕವನ್ನು ನೀವು ಎದುರಾಕೋಬೇಕಾಗುತ್ತೆ ಅನ್ನೋ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೆವಿ ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರಿಸಿದ್ದಾರೆ. ಅದರಲ್ಲಿ ಹೊಸ ಕರೆನ್ಸಿ ಮಾಡೋದ್ರ ಬದಲಿಗೆ ಡಿಜಿಟಲ್ ಕರೆನ್ಸಿಗಳನ್ನ ಲಿಂಕ್ ಮಾಡೋಣ ಅನ್ನೋ ಪ್ರಪೋಸಲ್ ಭಾರತ ಇಟ್ಟಿದೆ. ಇದು ಟ್ರಂಪ್ ಅನ್ನ ಹೆಂಗೆಲ್ಲ ಪ್ರೊವೋಕ್ ಮಾಡುತ್ತೆ ನೋಡ್ಬೇಕು ನೆಕ್ಸ್ಟ್. ಈಗ ಇನ್ನು ಅಮೆರಿಕ ಮೂಲದ ಮೂಡೀಸ್ ಸಂಸ್ಥೆ ಈ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಆರ್ಥಿಕ ಪ್ರಗತಿ 7.3% ಆಗಬಹುದು ಅಂತ ಹೇಳಿದೆ. ಮತ್ತೊಂದ್ ಕಡೆ IMF ಕೂಡ 7.3% ಗ್ರೋ ಆಗುತ್ತೆ ಅಂತ ಹೇಳಿದೆ. ಇಷ್ಟು ದಿನ 6.6% ಅಂತ ಅನ್ಕೊಂಡಿದ್ರು, ಆದ್ರೆ ಈಗ ಎಲ್ಲರೂ ಕೂಡ 7.3 ಹಿಂಗೆ ಹೇಳೋಕ್ ಶುರು ಮಾಡಿದ್ದಾರೆ. ಆದ್ರೆ 2027 ವೇಳೆಗೆ ಮತ್ತೊಂದು ಸ್ವಲ್ಪ ವೇಗ ಕಮ್ಮಿ ಆಗಬಹುದು ಅನ್ನೋ ವಾರ್ನಿಂಗ್ ಕೂಡ ಇದೆ. ಇನ್ನು ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ Q3 ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಬಾರಿ ಕಂಪನಿಯ ಪ್ರಾಫಿಟ್ ನಲ್ಲಿ 20% ಏರಿಕೆಯಾಗಿ 790 ಕೋಟಿ ರೂಪಾಯಿ ಪ್ರಾಫಿಟ್ ಗಳಿಸಿದೆ. ಕಳೆದ ಕ್ವಾರ್ಟರ್ ನಲ್ಲಿ 660 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಬಂದಿತ್ತು. ಇನ್ನು ಟಾಟಾ ಕ್ಯಾಪಿಟಲ್ ನ ನೆಟ್ ಇಂಟ್ರೆಸ್ಟ್ ಇನ್ಕಮ್ 44% ಜಂಪ್ ಆಗಿದೆ. ಒಟ್ಟು 2,936 ಕೋಟಿ ರೂಪಾಯಿ ಗಳಿಸಿದೆ. ಏನಿದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂತ ಹೇಳಿದ್ರೆ, ಬ್ಯಾಂಕ್ ಅಥವಾ ಈ ರೀತಿ ಸಂಸ್ಥೆಗಳು ಕೂಡ ಬೇರೆ ಕಡೆಯಿಂದೆಲ್ಲ ಫಂಡ್ಸ್ ಅರೇಂಜ್ ಮಾಡಿರ್ತಾರಲ್ಲ, ಅದಕ್ಕೆ ಬಡ್ಡಿ ಕಟ್ತಿರ್ತಾರಲ್ಲ, ಹಾಗೆ ಅವರು ಜನರಿಗೂ ಸಾಲ ಕೊಟ್ಟ ಮೇಲೆ ಬಡ್ಡಿ ಕಲೆಕ್ಟ್ ಮಾಡ್ತಿರ್ತಾರಲ್ಲ, ಆ ಎರಡರ ನಡುವಿನ ವ್ಯತ್ಯಾಸ, ಸ್ಪ್ರೆಡ್, ಇವ್ರಿಗೆ ಬರೋ ಲಾಭ ಇದೆಯಲ್ಲ, ಅದೇ ನೆಟ್ ಇಂಟ್ರೆಸ್ಟ್ ಇನ್ಕಮ್. ಹಾಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ತನ್ನ Q3 ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಬ್ಯಾಂಕ್ನ ನೆಟ್ ಪ್ರಾಫಿಟ್ ಈ ಬಾರಿ ಬರೋಬ್ಬರಿ 5,189 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 11.6% ಇಯರ್ ಆನ್ ಇಯರ್ ರೈಸ್ ಆಗಿದೆ. ಲೋನ್ ಮತ್ತು ಇಂಟ್ರೆಸ್ಟ್ ನಿಂದ ಈ ಕ್ವಾರ್ಟರ್ನಲ್ಲಿ 32,889 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 3% ರೈಸ್ ಆಗಿದೆ. ಇನ್ನು ವೇದಾಂತ ಗ್ರೂಪ್ನ ಹಿಂದೂಸ್ತಾನ್ ಜಿಂಕ್ ಕೂಡ Q3 ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಇದರ ನೆಟ್ ಪ್ರಾಫಿಟ್ 6% ರೈಸ್ ಆಗಿ 3,916 ಕೋಟಿ ರೂಪಾಯಿಗೆ ತಲುಪಿದೆ. ಕಂಪನಿಯ ಒಟ್ಟು ಆದಾಯ 27% ಹೆಚ್ಚಾಗಿ 10,980 ಕೋಟಿ ರೂಪಾಯಿಗೆ ಜಂಪ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ವೀಕ್ಲಿ ಮೆಂಬರ್ ಓನ್ಲಿ ಸ್ಪೆಷಲ್ ಬಿಸ್ನೆಸ್ ಬುಲೆಟಿನ್, ನ್ಯೂಸ್ ಆಗಿರ್ಬೋದು, ಕರೆಂಟ್ ಪವರ್ ಆಗಿರ್ಬೋದು, ಅಥವಾ ಸ್ಪೆಷಲ್ ವಿಡಿಯೋಸ್ ಆಗಿರ್ಬೋದು, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಿದೆ. ಎಲ್ಲವನ್ನ ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.